ಎಲ್ಲರಿಗೂ ನಮಸ್ಕಾರ. ಮಿತ್ರ ಆ್ಯಪಲ್ಲಿ ಕಸ್ಟಮರ್ ಫೋನಲ್ಲೇ ನಾವು ಈ ಆ್ಯಪ್ನ ಬಳಸ್ಕೊಂಡು ಸುಲಭವಾಗಿ ರೀಪೇಮೆಂಟ್ನ ಮಾಡಬಹುದು. ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಕಸ್ಟಮರ್ ಫೋನಲ್ಲಿ ಪ್ಲೇಸ್ಟೋರ್ ಆ್ಯಪ್ನಲ್ಲಿ ಮಿಂತ್ರ ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಆ್ಯಪ್ ಡೌನ್ಲೋಡ್ ಆಗಿದ ನಂತರ ಓಪನ್ ಮಾಡಿಕೊಂಡು ಲೋನಿಗೆ ಯಾವ ನಂಬರ್ ಕೊಟ್ಟಿರ್ತೀರ ನೋಡಿ, ಆ ನಂಬರ್ನ ಹಾಕಿ ನೀವು OTPನ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಈ ನಂಬರ್ಗೆ OTP ಬರುತ್ತೆ. ಆ OTP ನಂಬರ್ನ ವೆರಿಫಿಕೇಷನ್ ಕೋಡ್ ಜಾಗದಲ್ಲಿ 6 ಡಿಜಿಟ್ OTPನ ಹಾಕ್ಕೊಂಡು ಮತ್ತೊಮ್ಮೆ ವೆರಿಫೈ ಕ್ಲಿಕ್ ಮಾಡಬೇಕು. ನಂತರ ಈ ಆ್ಯಪಿಗೆ ಪಿನ್ ಸೆಟ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ನೆನಪಿರುವಂಥ 4 ನಂಬರ್ನ ಇಲ್ಲಿ ಹಾಕಿ ಮತ್ತೆ ಅದೇ ನಂಬರ್ನ ಹಾಕಿ ನೀವು ಓಕೆ ಕೊಡಬೇಕು. ನಂತರ ಈ ಆ್ಯಪಿಗೆ ಲಾಗಿನ್ ಆಗೋದಕ್ಕೆ ಮತ್ತೊಮ್ಮೆ ಪಿನ್ ಲಾಗಿನ್ ಕೇಳುತ್ತೆ. ಪಿನ್ನ ಟೈಪ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಲೋನ್ ಯಾರ ಹೆಸರಲ್ಲಿದೆ, ಲೋನ್ ನಂಬರ್ ಇರ್ಬೋದು, ಹಾಗೆ ಯಾವ ಟೈಮಲ್ಲಿ ಲೋನ್ ತೊಗೊಂಡ್ರಿ, ಎಷ್ಟು ಲೋನ್ ತೊಗೊಂಡ್ರಿ, ಎಷ್ಟು ಕಟ್ಟಬೇಕು, ಎಷ್ಟು ಕಟ್ಟಿದ್ದೀರಾ, ಎಷ್ಟು ಕಟ್ಟಬೇಕಾಗಿರುವಂಥ ಬಾಕಿ ಇದೆ, ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಹಾಗೆ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನಿಮಗೆ ಮೈಕ್ರೋ ರಿಲೇಶನ್ಶಿಪ್ ಹಾಗೆ ಅದರ್ ರಿಲೇಶನ್ಶಿಪ್ ಅಂತ ಇರುತ್ತೆ. ನೀವಿಲ್ಲಿ ಮೈಕ್ರೋ ರಿಲೇಶನ್ಶಿಪ್ ಅನ್ನೋದನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಮತ್ತೊಮ್ಮೆ 2 ಆಪ್ಷನ್ ಬರುತ್ತೆ, ಆಕ್ಟಿವ್ ಲೋನ್, ಕ್ಲೋಸ್ ಲೋನ್. ಆಕ್ಟಿವ್ ಲೋನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ಲೋನ್ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೀವು ಆಕ್ಟಿವ್ ಕ್ಲಿಕ್ ಮಾಡಿದ್ರೆ ಇವಾಗ ನೀವು ಕಂತನ್ನ ಎಷ್ಟು ಕಟ್ಟಬೇಕು ಅದು ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಎಷ್ಟು ಕಂತು ಕಟ್ತೀರಾ ಅದರ ಅಮೌಂಟು ಕೂಡ ರಿಫ್ಲೆಕ್ಟ್ ಆಗುತ್ತೆ. ನಂತರ ಪೇಮೆಂಟ್ನ ಯಾವ ಮುಖಾಂತರ ಪೇ ಮಾಡ್ತೀರೋ ಅನ್ನೋದು ಮುಖ್ಯ ಆಗುತ್ತೆ. ಫೋನ್ಪೇ, ಗೂಗಲ್ ಪೇ ಆದರೆ ಪೇ ಬೈ ಎನಿ UPI ಅಂತ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು UPI ID ಹಾಕಿ ವೆರಿಫೈ ಆಗಿದ ನಂತರ ಈ ರೀತಿ ಪೇಮೆಂಟ್ ಆಪ್ಷನ್ ಸಿಗುತ್ತೆ. ಈ ರೀತಿ ನೀವು ಪೇಮೆಂಟ್ ಮಾಡೋದ್ರಿಂದ ಸುಲಭವಾಗಿ ನಿಮ್ಮ ಲೋನ್ ಅಕೌಂಟಿಗೆ ಡೈರೆಕ್ಟಾಗಿ ಹಣ ಬೀಳೋದ್ರಿಂದ ನಿಮ್ಮ ಹಣ ಸೇಫ್ ಆಗಿರುತ್ತೆ. ತುಂಬ ಸುಲಭವಾಗಿ ಈ ಆ್ಯಪ್ನ ಬಳಸ್ಕೊಂಡು ಪೇಮೆಂಟ್ ಮಾಡಬಹುದು ಅನ್ನೋದಾದರೆ ಪ್ರತಿಯೊಬ್ಬರು ಇದನ್ನು ಬಳಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಪೇಮೆಂಟ್ ಸಕ್ಸಸ್ ಆದಮೇಲೆ ಈ ರೀತಿಯಾಗಿ ನಿಮಗೆ ಕಾಣುತ್ತೆ.